ಅವ್ರಿಗೆ ಮಾತಾಡ್ತಾರೆ. ಎಷ್ಟು ಜನ ಬಂದ್ರಿ? ಅವ ಹೊರಗಡೆ ಕುಂತಿದ್ದ, ಒಂದು ಹುಡುಗ ಬಂದ. ಅಲ್ಲೇ ಸಿ ಕ್ಯಾಮ್ರಾ ಐತಿ, ಅಲ್ಲೇ ಚೆಕ್ ಮಾಡಿದ್ರು. ಅವರು 4-5 ಮಂದಿ ಇದ್ರು. ಆ ಹುಡುಗ ಬಾಜು ಕುಂತಿದ್ದಲ್ಲ, ಆ ಹೊಡೆದ ನನ್ನ ಮಗ ಓಡಿ ಒಳಗೆ ಹೋಗಿ ಬಾಕ್ಲ ಹಾಕೊಂಡ. ಆ ಬಾಕ್ಲ ಮುರಿದು ಹೊಡ್ತಾರ. ಏನು ತೊಗೊಂಡಿದ್ರು ಕೈಯಾಗ? ಏನು ಚಾಕು ಏನಿದ್ರು? ಚಾಕು ಇಲ್ಲ. ಅಲ್ಲ, ಪರಿಚಯ ಇದ್ರು ಇರ್ಬೋದು. ಅವನ ದೋಸ್ತರ ವೈರಿ ಇದ್ರ. ಬೆದರಿಕೆ ಹಾಕಿದ್ರ? ನಮಗ ಹೊಡೆದ್ರ, ಆ ಹುಡುಗಿಗೂ ಹೊಡೆದ್ರ. ಆ ಗ್ಯಾಸಿನ ಕಟ್ಟಿಗೆ ಹಿಂಗೆ ಇದು ಮಾಡಿ ಹೊಡೆದ್ರ. ನಮಗೂ ಹೊಡೆದ್ರು. ಆಮೇಲೆ 2 ಮೊಬೈಲ್ ತಗೊಂಡ್ರು. ಆಮೇಲೆ ಆ ಮದುವೆ ರೊಕ್ಕ ಇರ್ಬೋದು 15 ದಿನ 24 ಅದ ಕೊಟ್ಟು ಬಂದು ಅವನ ಕುಂತು. ಗೊತ್ತಿಲ್ಲ ಅಲ್ಲಿ. ಬಟ್ ದೋಸ್ತ ಸರಿ ಇದ್ದಿಲ್ಲ. ಯಾವ ದೋಸ್ತರು ಅದಾರೋ ಯಾರಿಗೆ ಗೊತ್ತು ಗೊತ್ತಿಲ್ಲ. ಏನು ಹೊರಗಿಲ್ಲ, ನಮ್ಗೇನು ಗೊತ್ತಾಗ. ಹೊರಗಿಂದ ನನಗೆ ಏನು ನಮಗೇನು ಗೊತ್ತಾಗಬೇಕು, ನಮಗೇನು ಗೊತ್ತಿಲ್ಲ. ಅಷ್ಟ ದೋಸ್ತ ಸರಿ ಇದ್ದಿಲ್ಲ. ಫೈರೋಜ್ ಪಠಾಣ್ ಅಂತ, ಸುಮಾರು 32 ವರ್ಷ, ಧಾರವಾಡ ಉಪನಗರ ಪೊಲೀಸ್ ಠಾಣಾ ಸರಹದ್ನಲ್ಲಿರೋ ಮಾಳಾಪುರ ಅಂತ ಒಂದು ಏರಿಯಾದಲ್ಲಿ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ 9:30ಯಿಂದ 10 ಗಂಟೆ ನಡುವೆ 3-4 ಜನ ಬಂದುಬಿಟ್ಟು ಇವರಿಗೆ ಹಲ್ಲೆ ಮಾಡಿದ್ದಾರೆ. ಆ ಹಲ್ಲೆಯಿಂದ ಭಾಳಷ್ಟು ರಕ್ತಸ್ರಾವ ಹಲ್ಲೆ ಆಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅನ್ನೋಂಥದ್ದು ನನಗೆ ತಿಳಿದು ಬಂದಿದೆ. ಯಾವ ಕಾರಣಕ್ಕೆ ಮಾಡಿದ್ದಾರೆ ಮತ್ತು ಯಾರು ಮಾಡಿದ್ದಾರೆ ಅನ್ನೋಂಥದ್ದು ಅವರ ಕುಟುಂಬ ಸದಸ್ಯರು ಮತ್ತು ಸಾಕಷ್ಟು ಜನ ಲೈವ್ ವಿಟ್ನೆಸಸ್ಸು ಹೆಣ್ಮಕ್ಳೆಲ್ಲ ಇದ್ದಾರೆ. ಭಾಳಷ್ಟು ಜನ ಅವರು ಕಂಪ್ಲೇಂಟು ನೀಡೋ ಒಂದು ಪ್ರೋಸೆಸ್ಸಲ್ಲಿದ್ದಾರೆ. ಈಗ ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟ್ ನಾವು ಈಗಾಗಲೇ ಆರೋಪಿಗಳು ಯಾರು ಅನ್ನುವಂಥದ್ದು ಕ್ಲೂ ಸಿಕ್ಕಿರೋದ್ರ ಹಿನ್ನೆಲೆಯಲ್ಲಿ ಅವ್ರನ್ನ ಹುಡುಕ್ಲಿಕ್ಕೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕಾರ್ಯೋನ್ಮುಖರಾಗಿದ್ದಾರೆ. ಆದಷ್ಟು ಬೇಗ ಆರೋಪಿಗಳನ್ನ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಲಾಗಿದೆ. ಸರ್, 6 months ಬ್ಯಾಕು ಒಂದು ಕಂಪ್ಲೇಂಟನ್ನು ಬಂದಿತ್ತು ಸರ್ ನಿಮ್ಮ ಹತ್ರ. 4-5 ಜನ ಹೆಸರು ಅದರಲ್ಲಿ ಇತ್ತು ಸರ್, ಮೆನ್ಷನ್. ನಾನು ಪರಿಶೀಲನೆ ಮಾಡ್ತೀನಿ ಯಾವಾಗ ಬಂದಿತ್ತು, ಯಾವ ಸ್ಟೇಷನಿಗೆ ಬಂದಿತ್ತು ಅನ್ನೋದು ವೆರಿಫೈ ಮಾಡ್ತೀನಿ. ಈಗ ನನಗೆ ಎಕ್ಸಾಕ್ಟ್ಲಿ ನನಗೆ ಮಾಹಿತಿ ಇಲ್ಲ. ಇದು ನಮ್ಮ ಸ್ಥಳೀಯ ಪೊಲೀಸ್ ಠಾಣಾ ಅಧಿಕಾರಿಗಳ ಹತ್ರ ಮಾಹಿತಿ ಏನಿದೆ ಪಡ್ಕೊಂಡು ನಾನು ಮುಂದೆ ಕ್ರಮ ಕೈಗೊಳ್ತೀನಿ. ಸರ್, ರಾಜಕೀಯ ದ್ವೇಷ ಆಮೇಲೆ ಹಳೆಯ ವೈಷಮ್ಯ ಅನ್ನುವಂಥದ್ದು ಕೆಲವೊಂದು ಬರ್ತಾ ಇದ್ದಾರೆ ಸರ್ ಅದರಲ್ಲಿ. ಯಾಕಂದರೆ ಬೆಳೀತಾ ಏನಾದರೂ ಹೇಳಿದ್ರು ಸರ್ ಮನೆಯವರು ಏನಾದರೂ? ಇಲ್ಲ, ಈಗ ಅವ್ರ ತಾಯಿ ಮತ್ತು ಅವರ ಸಿಸ್ಟ್ರು ಅನಿಸುತ್ತೆ, ಅವರಿಬ್ಬರ ಹತ್ರ ಮಾತಾಡಿದೆ ನಾನು. ಸೊ ಅವರು ಯಾರು ಈ ಕೃತ್ಯ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು, ಯಾವ ರೀತಿ ಹೊಡೆದ್ರು ಅನ್ನುವಂಥದ್ದು ಅಷ್ಟೇ ಹೇಳ್ತಾ ಇದ್ದಾರೆ. ಇನ್ನೂ ವಿವರವಾಗಿ ಅವ್ರ ಹತ್ರ ಮಾಹಿತಿಯನ್ನು ಪಡ್ಕೊಂಡಿಲ್ಲ. ಈಗ ಅವ್ರ ಕುಟುಂಬ ಸದಸ್ಯರಿದ್ದಾರೆ ಮತ್ತು ಅವ್ರ ಸಮಾಜದ ಭಾಳಷ್ಟು ಜನ ಮುಖಂಡರು ಬಂದಿದ್ದಾರೆ. ಅವರು ಫಿರ್ಯಾದನ್ನು ನೀಡಲಿ. ನಮ್ಮ ತನಿಖೆ ಏನಿದೆ ಸಮಗ್ರ ತನಿಖೆಯನ್ನು ಮಾಡಿಬಿಟ್ಟು ಯಾರ್ಯಾರು ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಎಲ್ಲರನ್ನೂ ಕಾನೂನು ಚೌಕಟ್ಟಲ್ಲಿ ತನಿಖೆಯಲ್ಲಿ ಒಳಪಡಿಸುವಂಥ ಕೆಲಸ ಮಾಡಲಾಗುತ್ತೆ. ಪ್ರೀಪ್ಲಾನ್ ಏನಾದರೂ ಮಾಡಿದ್ರು ಸರ್? ಅಂದರೆ CCTV ಫುಟೇಜಲ್ಲಿ ಫಸ್ಟಿಗೆ ಒಬ್ಬರು ಬರ್ತಾರೆ, ಆಮೇಲೆ ಒಂದು ಜೊತೆ 4 ಜನ, ಇನ್ನೊಂದಿಬ್ಬರು ಜನ ಬಂದು ಒಳಗಡೆ ಹೊಡೆದ್ರು ಕೂಡ ಹೊರಗಡೆ ಒಂದು ಚಾಕು ಹಾಕ್ತಾರೆ ಒಳಗಡೆ. ಈಗ ನೋಡಿ, ಇನ್ಸಿಡೆಂಟ್ ಆಗಿ 1.5 hours ಆಗ್ತಾ ಬಂತು. ಈಗ ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಇಲ್ಲಿ ಸೇರಿದರು. ಅವ್ರನ್ನೆಲ್ಲ ಸ್ವಲ್ಪ ಡಿಸ್ಪರ್ಸ್ ಮಾಡಿ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ ಅವ್ರನ್ನ ಮಾತಾಡಿಸಿ ಈ ಕಂಪ್ಲೇಂಟ್ ತೊಗೊಳ್ಳೋಂಥ ಪ್ರೊಸೆಸ್ಸಲ್ಲಿದ್ದೀವಿ. ತನಿಖೆ ಇನ್ನೂ ಪ್ರಾರಂಭ ಆಗಬೇಕು. ಸೊ ತನಿಖೆ ಪ್ರಾರಂಭ ಆದ ಸಂದರ್ಭದಲ್ಲಿ, ಯಾಕೆಂದರೆ ಮನೆ ಒಳಗಡೆ ನುಗ್ಗಿ ಹೊಡೆಯುವಂಥದ್ದು ಅಂತಂದರೆ ಸ್ವಲ್ಪ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಿಕೊಂಡೇ ಬಂದಿರ್ತಾರೆ. ಅದು ಯಾರ್ಯಾರು ಈ ಒಂದು ಪ್ಲ್ಯಾನಲ್ಲಿದ್ದರು, ಯಾರ್ಯಾರು ಎಕ್ಸಿಕ್ಯೂಟ್ ಮಾಡಿದರು, ಇದೊಂದು ಸಮಗ್ರ ತನಿಖೆ ಆಗುತ್ತೆ. ಈ ರೀತಿ ಘಟನೆ ಮರುಕಳಿಸದ ರೀತಿಯಲ್ಲಿ ಒಂದು ಅತ್ಯಂತ ಸಮಗ್ರ ಮತ್ತು ಸಂಪೂರ್ಣ ತನಿಖೆಯನ್ನು ಮಾಡಲಾಗುತ್ತೆ. ನನಗೆ ಗೆಳೆಯಂದು ಇದೇ ತಿಂಗಳ 24ಕ್ಕೆ ಮದುವೆ ಇತ್ತು. ಮದುವೆ ಕಾರ್ಡ್ ಕೊಡ್ಕೊಂತ ಅಡ್ಡಾಡ್ತಾ ಇದ್ದ. ನಾಡ್ದು ಬೆಂಗಳೂರು ಹೊಂಟಿದ್ದೀವಿ ನಮ್ಮ ಸ್ಟೇಟ್ ಲೀಡರ್ಸಿಗೆ ಮದುವೆ ಕಾರ್ಡ್ ಕೊಡೋಕೆ. CCTV ಫುಟೇಜ್ ಚೆಕ್ ಮಾಡಿರಿ ನೀವು. ಇಲ್ಲೇ ಬಂದು ನಿಂತು ಅವನ ಜೊತೆ ಮಾತಾಡಿ ಅವ್ರ ತಾಯಿಗೆ ಸಲಾಮ್ ಮಾಡಿ ಅವ್ನಿಗೆ ಇಲ್ಲಿ ಫಸ್ಟ್ ಚಾಕು ಹಾಕ್ಯಾನ ಶಾ ಅಂಥೇಳಿ CCTVದಾಗ ಕ್ಲಿಯರ್ ಕಾಣ್ತೈತಿ.
ಒಳಗೆ ಓಡೋಗ್ಯಾನ ಇವನ್ನ ಬಾಗ್ಲ ಬಂದ್ ಮಾಡ್ಕೊಂಡಾನ. ಬಾಗ್ಲ ಹೊಡೆದ 5 ಮಂದಿ ಒಂದು ಮರ್ಡರ್ ಮುಗಿಸಿದ್ರು ಅವನಿಗೆ. ಅವ್ರ ಅಕ್ಕ ಅವ್ರವ್ವ ಬಿಡ್ಸಾಕ್ ಹೋದ್ರೆ ಹೊಲಿ ಮೇಲೆ ಇದ್ದಿದ್ದ ಹೊಲಿ ಮೇಲೆ ಅವ್ರ ತಂಗಿದ ಮುಖ ಹಾಕಕ್ಕೆ ಹೋಗ್ಯಾರ. ಅಂಥ ಬಾರ್ಬರಿಕ್ ದುರ್ದೈವ ರಾಕ್ಷಸಿಗೂ ಮಾಡಲ್ಲ ಹಂಗೆ ಯಾರು. ಇದು ರಾಜಕೀಯ ಪ್ರಯುಕ್ತ ಹಾಗೂ ಹಳೆ ದ್ವೇಷ ಹಿನ್ನೆಲೆದು ಮಾಡಿದ್ದಾರೆ. ನಾವು 6 ತಿಂಗಳ ಹಿಂದೆ ಕಂಪ್ಲೇಂಟ್ ಕೊಟ್ಟಿವಿ ಕಮಿಷನರ್ ಆಫೀಸ್ದಲ್ಲಿ. ನಾನು ನಿಮಗೆ ಎಲ್ಲರೂ ಕಾಪಿ ಹಾಕ್ತೇನೆ. ನಾವು ಕಂಪ್ಲೇಂಟ್ ಕಾಪಿ ಕೊಟ್ಟಿದ್ದೀವಿ. ಮಾನ್ಯ ಕಮಿಷನರ್ ಸಾಹೇಬ್ರು ಇಲ್ಲೇ ಇದ್ದಾರೆ, ಅವ್ರು ಕೇಳಿ ನೀವು. ಕಂಪ್ಲೇಂಟ್ ಕಾಪಿ ಕೊಟ್ಟಿದ್ದೀವಿ. ನನಗೂ ಫೈರೋಜ್ ಪಠಾಣ್ಗೆ ಜೀವ ಬೆದರಿಕೆ ಇತ್ತು ಅಂತ ಹೇಳಿ ನೀವು ಕಂಪ್ಲೇಂಟ್ ಕಾಪಿಲಿ ನೋಡಿ ಯಾರ್ದಾರ ಹೆಸರು ಹಾಕಿ ಅಂತ ಹೇಳಿ ಅವರೇ ಮಾಡಿಸಿದ್ದಾರೆ. ಇದು ಅವನು ಏನು ಯಾವ ಜೊತೆ ಏನು ದುಶ್ಮನ್ ಇಲ್ಲ ಏನಿಲ್ಲ. ಮದ್ವೆ 3 ತಿಂಗಳಾತ. ರಂಜಾನ್ ತಿಂಗಳಲ್ಲಿ ಮದ್ವೆ ಕಾರ್ಡ್ ಕೊಡಕ್ಕೆ ಓಡಾಡ್ತಾ ಇದ್ದಾನೆ. ಬೇಕಂತ ರಾಜಕೀಯ ಪೂರ್ವವಾಗಿ ಟಾರ್ಗೆಟ್ ಮಾಡಿ ಇಷ್ಟೆಲ್ಲ ಮಾಡಿದ್ದಾರೆ ಅವನಿಗೆ. ರಾಜಕೀಯದಲ್ಲಿ ಬೆಳಿಬಾರ್ದು, ಒಂದೇ ಸಮಾಜದಲ್ಲಿ ಬೆಳಿಬಾರ್ದು, ಒಬ್ರು ಯಾರು ಮುಂದೆ ಬರಬಾರ್ದು ಅಂತೇಳಿ. ನಿಮ್ಮ ಕಂಪ್ಲೇಂಟ್ ಕಾಪಿ ಕಳಿಸ್ತೀನಿ, ನೀವೇ ನೋಡಿ ಯಾರಂತ, ಯಾರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪರಿಚಯಿಸಿದ್ರು. ಇಲ್ಲೇ ಮನಿ ಅವ್ರದ್ದು, ಇಲ್ಲೇ ಮನಿ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅವನು ಮೊಹಮ್ಮದ್ ಶಾ. ಈ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅವನು. ಅವ ಯಾರ ಟೀಮ್ದವ ತಿಳ್ಕೊರಿ ನೀವು. ಒಂದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ತೆಗೀರಿ, ನಿಮ್ಗೆ ಗೊತ್ತಾಗ್ತೈತಿ ಯಾವ ಟೀಮ ಎಲ್ಲಿ ಹುಡುಗ ಅಂತೇಳಿ. ಗೋಲು ಒಬ್ಬವನು, ಶಾ ಒಬ್ಬನು ಪರಿಚಯಿಸ್ತಿರ್ದಾರ. ಮಾಲಾಪುರ ಗೋಲು ಅಂತ. ಮಿಕ್ಕಿದ 3 ಮಂದಿ ಯಾರು ಗೊತ್ತಿಲ್ಲ. ಟೋಟಲ್ 5 ಜನ CCTV ಕಾಣ್ತಿದ್ದಾರೆ. ಇಲ್ಲಿ ಒಂದು CCTV ಕಾಣ್ತಿದ್ದಾರೆ. ಮಿಕ್ಕಿದವ್ರು ಯಾರಿದ್ದಾರೆ ಏನು ಗೊತ್ತಿಲ್ಲ. ಆದರೆ ಇದರಲ್ಲಿ ನಮ್ಮ ಸಮಾಜದ ದೊಡ್ಡ ಹಿರಿಯರದ ಪಾತ್ರ ಐತಿ. ಅವ್ರು ಯಾರು ಅಷ್ಟು ದೊಡ್ಡವರಿಲ್ಲ ಇವನ್ಗೆ ಮರ್ಡರ್ ಮಾಡೋಷ್ಟು. ರಾಜಕೀಯ ಇದೇ ಇಟ್ಕೊಂಡು ಮಾಡಿದ್ದಾರೆ. ಹಾಂ, ಮನೆಯಲ್ಲಿ ಮದುವೆ 3-4 ಲಕ್ಷ ಕ್ಯಾಶ್ ಇತ್ತು, ಅದು ಒಯ್ದಾರ. ಒಂದು ಮೊಬೈಲ್ ಫೋನು ಒಯ್ದಾರ. ಅವ್ರ ತಾಯಿದ ಮೊಬೈಲ್ ಫೋನು ಕಸ್ಕೊಂಡು ಹೋಗ್ಯಾರ. ಅವ್ರ ತಾಯಿಗೆ ಹೊಡೆದಾರೆ. ಅವ್ರ ಅಕ್ಕಗೆ ತಂಗಿಗೆ ಹೊಲಿ ಮೇಲೆ ಮುಖ ಹಾಕಕ್ಕೆ ಹೋಗಿದ್ದಾರೆ. 9:10 ಗಂಟೆ ಆಗಿರೋದು. ನಂಗೆ ಟೈಮ್ ಅಷ್ಟು ಗೊತ್ತಿಲ್ಲ. ನಾವು ಹುಬ್ಳಿಯಲ್ಲಿದ್ದೆ, ಫೋನ್ ಹಚ್ಚಿದ ತಕ್ಷಣ ಇಲ್ಲೇ ಬಂದೆ. ಅಂದರೆ ಹೈಯೆಸ್ಟ್ ನಿಮ್ಮದು ಅವ್ರದ್ದು ಕೂಡ ವಿಡಿಯೋ ಇರ್ತಿದ್ರು. ಹೌದ್ರಿ ಸರ್, ನನ್ನ ತಮ್ಮಕ್ಕಿಂತ ಜಾಸ್ತಿ ಅವ. ನನ್ನ ತಮ್ಮಕ್ಕಿಂತ ಜಾಸ್ತಿ ಬೇರೆ ಬೇರೆ ತಾಯಿಲಿ ಹುಟ್ಟಿರ್ಬೋದು. ಅವ್ರಲ್ಲ ರಕ್ತ ಅವ. ನಂದು ಗೆಲ ಇಲ್ಲ ಸರ್. ಅವ್ನ ರೈಟ್ ಹ್ಯಾಂಡ್ ಇದ್ದಂಗಿದ್ದೆ, ಅವ್ನು ಕಳ್ಕೊಂಡೆ ನಾನು. ಎಲ್ಲರೂ ಗೊತ್ತಿದ್ದೆ ಧಾರವಾಡದಲ್ಲಿ. ಅಬ್ದುಲ್ ದೇಸಾಯಿ ಅಂದ್ರೆ ಫೈರೋಜ್ ಪಠಾಣ್ ಅಬ್ದುಲ್ ದೇಸಾಯಿ ಬೇಕಂತ ಮಾಡಿದ್ದಾರೆ. ರಾಜಕೀಯ ಪ್ರಯುಕ್ತ, ಮತ್ತೇನು ಇಲ್ಲ. ಇದರಿಂದ ಗಣ್ಯ ವ್ಯಕ್ತಿ ಯಾರು ಕೊಲೆ ಮಾಡಿಸಿದ್ದಾರೆ ನಿಮ್ಮ ಕಂಪ್ಲೇಂಟ್ ಕಾಪಿ ಕಳಿಸ್ತೀನಿ, ನೀವೇ ನೋಡಿಬಿಡಿ ಯಾರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ವಿ. ಬಂದಾರೆ ಕೇಳಿ ಯಾರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ರಿ ಇವ್ರು ಅಂತೇಳಿ. ಇದರಲ್ಲಿ ಒಂದು ಹುಡುಗನ ಮೆನ್ಷನ್ ಇತ್ತು. ನನಗೆ ಜ್ಞಾಪಕ ಇಲ್ಲ, ಇನ್ನೊಮ್ಮೆ ಚೆಕ್ ಮಾಡ್ತೇನೆ. ಇದ್ದಂಗಿತ್ತು. ಬಾಯಿ ಮಾತಲ್ಲಿ ಹೇಳಿವಿ ಈ ಹುಡುಗನ ಹೆಸರು ನಾವು ಯಾರು ಮಾಡಿದಾನೀಗ. ಧಾರವಾಡ ಉಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ರಾತ್ರಿ 9:30 ಇಂದ 10 ಗಂಟೆ ನಡುವಿನ ಸಮಯದಲ್ಲಿ ಫೈರೋಜ್ ಪಠಾಣ್ ಅಂತ ಒಬ್ಬ 32 ವರ್ಷದ ಯುವಕನಿಗೆ 3-4 ಜನ ಬಂದಂಥವ್ರು ಅವ್ರ ಮನೆ ಹತ್ರ ಅಸಾಲ್ಟ್ ಮಾಡಿದ್ದಾರೆ. ನಂತರ ಅವನ ಮನೆಗೆ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಮತ್ತೆ ಚೇಸ್ ಮಾಡಿ ಅವನ್ನ ಅಸಾಲ್ಟ್ ಮಾಡಿದ್ದಾರೆ. ಅಸಾಲ್ಟಲ್ಲಿ ಅವನಿಗೆ ಇಂಜುರೀಸ್ ಆಗಿ ನಂತರದಲ್ಲಿ ಅಲ್ಲೇ ಡೆತ್ ಆಗಿದೆ. ಬಾಡಿಯನ್ನು ಇಲ್ಲಿ ಕಿಮ್ಸ್ ಶವಾಗಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಪ್ರಕರಣ ಒಂದು ಕೊಲೆ ಪ್ರಕರಣವನ್ನು ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ನಾವು ದಾಖಲು ಮಾಡ್ಕೊಂಡಿದ್ದೀವಿ. ಆರೋಪಿಗಳ ವಿವರಗಳನ್ನು ಪಡ್ಕೊಂಡಿದ್ವಿ ಮತ್ತು ಆದಷ್ಟು ಬೇಗ ಅರೆಸ್ಟ್ ಮಾಡಲಾಗುತ್ತೆ. ಏನು ಕಾರಣ ಏನಾಗುತ್ತೆ ಸರ್? ಕಾರಣ ಅವರ ನಡುವೆ ಯಾರು ಇವಾಗ ಮೃತ ಹೊಂದಿದ್ದಾರೆ ಮತ್ತು ಆರೋಪಿಗಳ ನಡುವೆ ಒಂದು ವೈಯಕ್ತಿಕ ವೈಷಮ್ಯ ಇತ್ತು ಅಂತ. ಅದು ಯಾವ ಮಟ್ಟದ ವೈಯಕ್ತಿಕ ವೈಷಮ್ಯ ಅನ್ನುವಂಥದ್ದು ನಾವಿನ್ನು ಪತ್ತೆ ಮಾಡಬೇಕಾಗಿದೆ. ಎಷ್ಟು ಜನರು ವಶಕ್ಕೆ ಉಂಟು ಸರ್? ವಶಕ್ಕೆ ಎಷ್ಟು ಜನರು ನಿನ್ನೆ ತೊಗೊಂಡಿವಿ? ಅಲ್ಲ, ವಶಕ್ಕೆ ಒಂದು 3-4 ಜನ ಸಸ್ಪೆಕ್ಟ್ಸ್ ಯಾರಿದ್ರು ಅವ್ರನ್ನ ತೊಗೊಂಡಿದ್ದೀವಿ. ಇನ್ನೂ ಯಾರು CCTVಲಿ ಹೋಗಿ ಎಕ್ಸಿಕ್ಯೂಟ್ ಮಾಡಿರೋರಿದ್ದಾರೆ ಅವ್ರನ್ನ ಇನ್ನೂ ವಶಕ್ಕೆ ಪಡಿಬೇಕಾಗಿದೆ. ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಇದರಿಂದ ರಾಜಕೀಯ ಪಿತೂರಿ ಏನು ಅದು ನಮ್ಮ ತನಿಖೆಯಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಇವರೆಲ್ಲರೂ ಒಂದೇ ಪಕ್ಷಕ್ಕೆ ಸೇರಿದಂಥವ್ರು. ಅದನ್ನು ಹೊರತಾಗಿ ಅವರ ನಡುವೆ ಸ್ವಲ್ಪ ವೈಯಕ್ತಿಕ ಸಂಘರ್ಷ ಇತ್ತು ಅಂತ. ಯಾವ ರೀತಿ ಸಂಘರ್ಷ, ಯಾವ ಕಾರಣಕ್ಕಿತ್ತು ಅನ್ನೋಂಥದ್ದನ್ನು ನಾವು ತನಿಖೆಯಲ್ಲಿ ಪತ್ತೆ ಮಾಡಬೇಕಾಗಿದೆ. ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಫಿಕ್ಸ್ ಆಗಿತ್ತು ಆ ಆ್ಯಂಗಲ್ ಏನಾದರೂ ತನಿಖೆ ಮಾಡ್ತೀವಿ? ಅಲ್ಲ, ಎಲ್ಲ ಆಸ್ಪೆಕ್ಟ್ಸ್ ಆಗುತ್ತೆ. ಇವಾಗ ಒಂದು ವೈಯಕ್ತಿಕ ಸಂಘರ್ಷ ಅಲ್ಲಿ ಆರೋಪಿಗಳಂತೂ ಯಾರು ಅಂತ ಗೊತ್ತಿದೆ. ಸೊ ಆರೋಪಿ ಮತ್ತು ಮೃತ ಯಾರಿದ್ದಾರೆ ಅವರಿಬ್ಬರ ನಡುವೆ ಏನು ವೈಯಕ್ತಿಕ ಸಂಘರ್ಷ ಇತ್ತು ಅನ್ನೋಂಥದ್ದನ್ನು ನಾವು ಸಮಗ್ರವಾಗಿ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಲಾಗುತ್ತೆ. ಅಶೋಕನಗರ ಪೊಲೀಸ್